ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಇವತ್ತು ಗುರುವಾರ ರಾಯರ ಮಠಕ್ಕೆ ಬಂದಿದ್ದೆ, ಹಾಗೆ ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರದ ಒಂದು ವಿಶೇಷವಾದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯ ಸನ್ನಿಧಾನ ಕೂಡ ಇರುವಂತದ್ದು. ಇವತ್ತು ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಹಾಗೆ ಒಂದು ವಿಶೇಷವಾದ ಮಾಹಿತಿನ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಾನಂತೂ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ. ನಾನು ಗಮನಿಸಿದ ಹಾಗೆ 2 ವಾರ ಅಂದ್ರೆ ಗುರುವಾರ ತುಂಬಾ ಮಳೆ ಬರ್ತಾನೆ ಇತ್ತು. ರಾಯರ ಮಠಕ್ಕೆ ಹೋಗೋದು ಕೂಡ ಕಷ್ಟ ಅನ್ನಿಸ್ತಾ ಇತ್ತು. ನಿಜಕ್ಕೂ ಇವತ್ತು ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಆರಾಮಾಗಿ ರಾಯರ ಮಠಕ್ಕೆ ಹೋಗೋ ಹಾಗೆ ಆಯ್ತು. ಹಸ್ಬೆಂಡ್ ಕೂಡ ಬಂದಿದ್ರು, ಇಬ್ರು ಒಟ್ಟಿಗೆ ಹೋಗಿ ನಾವು ಸೇವೆ ಮಾಡಿದ್ವಿ. ನಾನು ಪ್ರತಿ ಗುರುವಾರ ಹೋದಾಗ ಪ್ರದಕ್ಷಿಣೆ ಸೇವೆ ಮತ್ತು ನಾನು ತುಪ್ಪದ ದೀಪವನ್ನ ಹಚ್ಚಿ ಬೆಳಗ್ತೀನಿ. ಪ್ರತಿ ಗುರುವಾರನೂ ನಾನು ಬೆಳಗ್ತೀನಿ. ಅಕಸ್ಮಾತ್ ನಂಗೆ ರಾಯರ ಮಠಕ್ಕೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ನಾನು ಮನೆಯಲ್ಲೇನೆ ನಾನು ದೀಪ ಹಚ್ಚಿ ಬೆಳಗ್ತೀನಿ. ಯಾಕೆಂದ್ರೆ ಒಂದೊಂದ್ಸಲ ಹೋಗಕ್ ಆಗಲ್ವಲ್ಲ, ಹಾಗಾಗಿ ನಾನು ಮನೆಯಲ್ಲೇನೆ ದೀಪ ಹಚ್ಚಿ ಬೆಳಗ್ತೀನಿ. ಹಾಗೇನೆ ಯಾವಾಗಾದ್ರೂ ನನಗೆ ಬೇಜಾರಾದಾಗ, ರಾಯರ ನೋಡ್ಬೇಕು ಅನ್ನಿಸ್ದಾಗ್ಲೂ ಅಷ್ಟೇನೆ ನಾನು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಗುರುವಾರ ಅಂತ ಏನಿಲ್ಲ, ನನ್ಗೆ ಯಾವಾಗ ಹೋಗ್ಬೇಕು ಅಂತ ಮನ್ಸಿಗೆ ಬರುತ್ತೆ ಅವಾಗಂತೂ ನಾನು ಹೋಗಿ ರಾಯರ ದರ್ಶನವನ್ನ ಪಡೆದ್ ಬರ್ತೀನಿ. ತುಂಬಾ ಹೊತ್ತು ರಾಯರ ಮಠದಲ್ಲೇ ಇರ್ತೀನಿ. ನಾನು ರಾಯರ ಮಠಕ್ಕೆ ಹೋದ್ರೆ ನಾನು ಬೇಗ ಬರೋದೇ ಇಲ್ಲ. ಯಾಕೆಂದ್ರೆ ಅಲ್ಲೇ ರಾಯರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ ನಾನು ಬರೋದು. ಇವತ್ತು ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಗುರುವಾರ ಅಂತೂ ರಾಯರ ದರ್ಶನವನ್ನ ಪಡಿಲೇಬೇಕು. ಯಾಕೆಂದ್ರೆ ರಾಯರ ದರ್ಶನ ಮಾತ್ರದಿಂದಲೇ ಸಾಕಷ್ಟು ದುರಿತಗಳು ನಿವಾರಣೆ ಆಗುತ್ತೆ. ಹಾಗಾಗಿ ರಾಯರ ಅನುಗ್ರಹಕ್ಕೆ ನೀವು ಬೃಂದಾವನದ ದರ್ಶನವನ್ನ ಪಡಿಲೇಬೇಕು. ಗುರುವಾರ ನೀವು ರಾಯರ ದರ್ಶನ ಮಾಡಿ. ಅಂದ್ರೆ ಪ್ರತಿದಿನ ನಿಮ್ಗೆ ಹೋಗಲು ಸಾಧ್ಯವಾದ್ರೆ ಹೋಗ್ ಬನ್ನಿ. ನನಗೆ ಪ್ರತಿದಿನ ನಂಗೆ ರಾಯರ ಮಠಕ್ಕೆ ಹೋಗಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಗುರುವಾರನಾದ್ರೂ ಹೋಗ್ ಬನ್ನಿ, ತುಂಬಾನೇ ಒಳ್ಳೇದಾಗತ್ತೆ. ಯಾಕೆಂದ್ರೆ ಗುರುಗಳ ವಾರ ಅಲ್ಲ, ರಾಯರ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ನೀವು ರಾಯರ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಈಗ ಒಂದು ಮಾಹಿತಿನ ಕೂಡ ತಿಳಿಸ್ತೀನಿ. ಅದೇನು ಅಂದ್ರೆ, ನಾಳೆ ಜುಲೈ 10 ನಾಳೆ ಯೋಗಿನಿ ಏಕಾದಶಿ ಇದೆ. ತುಂಬಾ ವಿಶೇಷ. ಏಕಾದಶಿ ಅಂದ್ರೆ ವಿಷ್ಣುವಿಗೆ ಸಮರ್ಪಿತವಾದಂತಹ ಒಂದು ದಿನ ಅಂತ ಹೇಳ್ಬೋದು. ಸಾಕಷ್ಟು ಜನ ಏಕಾದಶಿಯನ್ನ ತುಂಬಾ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾರೆ. ಏಕಾದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸುವಂತಹ ಒಂದು ದಿನ. ನಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇರ್ಲಿ, ಸಂಕಷ್ಟ ಇರ್ಲಿ, ಅದರಿಂದ ನಾವು ಹೊರಗೆ ಬರ್ಬೇಕು, ಮತ್ತೆ ನಮ್ಮ ಒಂದು ಮನೋಕಾಮನೆಗಳು ಈಡೇರ್ಬೇಕು ಅನ್ನೋದಾದ್ರೆ, ಹಾಗೇನೆ ಭಗವಂತನ ಒಂದು ಆಶೀರ್ವಾದವನ್ನ ಪಡೆಯಲು ಸುಲಭವಾದಂತಹ ಒಂದು ಮಾರ್ಗ ಅಂದ್ರೆ ಏಕಾದಶಿಯನ್ನ ಆಚರಣೆ ಮಾಡುವಂಥದ್ದು. ಏಕಾದಶಿಯನ್ನ ತುಂಬಾ ಜನ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ತುಂಬಾ ವಿಶೇಷವಾದಂತಹ ದಿನ ಅದು. ಆ ದಿನವನ್ನ ಆಚರಣೆ ಮಾಡಿದ್ರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ನಾನಾ ರೀತಿಯ ಕಷ್ಟಗಳು ಇದ್ದೇ ಇರುತ್ತೆ. ಆ ಕಷ್ಟಗಳನ್ನ ನಾವು ದೂರ ಮಾಡ್ಕೋಬೇಕು ಅನ್ನೋದಾದ್ರೆ ಒಂದು ಸರಳವಾದಂತಹ ಪರಿಹಾರ ಬೇರೆ ಏನೂ ಇಲ್ಲ, ಏಕಾದಶಿಯನ್ನ ಆಚರಣೆ ಮಾಡೋದು. ಏಕಾದಶಿ ತುಂಬಾನೇ ವಿಶೇಷ. ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡೋದು ಅಷ್ಟೇನೆ ಒಂದು ಭಕ್ತಿಪೂರ್ವಕವಾಗಿ ನಾವು ಸರಳವಾಗಿ ಆಚರಣೆ ಮಾಡಿದ್ರು ಅದಕ್ಕೆ ತಕ್ಕ ಅನುಗ್ರಹವನ್ನ ನಾವು ಪಡೆದುಕೊಳ್ತೀವಿ. ಹಾಗಾಗಿ ತುಂಬಾ ಜನ ಆಚರಣೆ ಮಾಡ್ತಾರೆ. ಇವತ್ತು ನಾನು ಏಕಾದಶಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ತಾ ಇದ್ದೀನಿ. ನಾಳೆ ಯೋಗಿನಿ ಏಕಾದಶಿ ಇದೆ. ಏಕಾದಶಿ ಅಂದ್ರೆ ನಿಮ್ಗೆ ಗೊತ್ತು, ಉಪವಾಸವನ್ನ ಕೈಗೊಳ್ಳುವಂಥದ್ದು ಅಂತ. ಈ ಏಕಾದಶಿ ಅಂದ ತಕ್ಷಣ ಮೊದಲಿಗೆ ನೆನಪಾಗದೆ ಉಪವಾಸವನ್ನ ಮಾಡುವಂಥದ್ದು ಅಂತ. ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವ ಖಂಡಿತ ಇದೆ. ನಾಳೆ ಯೋಗಿನಿ ಏಕಾದಶಿ ಇದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಇವಾಗ ನಾನು ನಿಮ್ಗೆ ತಿಳಿಸ್ತೀನಿ. ನಾಳೆ ಇರುವಂತದ್ದು ಯೋಗಿನಿ ಏಕಾದಶಿ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತದ್ದು. ಇದು ಏನು ವಿಶೇಷ ಅಂತ ಅಂದ್ರೆ, ಇದು ರೋಗಗಳನ್ನ ಗುಣಪಡಿಸುತ್ತೆ ಮತ್ತು ಭಕ್ತರನ್ನ ದುಃಖಗಳಿಂದ ಮುಕ್ತಿಗೊಳಿಸುವಂತಹ ಶಕ್ತಿಗೆ ಹೆಸರುವಾಸಿಯಾಗಿರುವಂತಹ
ಏಕಾದಶಿ ಅಂತ ಹೇಳ್ಬೋದು. ತುಂಬಾ ವಿಶೇಷ ಈ ಒಂದು ಏಕಾದಶಿ. ವಿಷ್ಣುವಿಗೆ ಅರ್ಪಿತವಾದಂತಹ ಈ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಏನ್ ಫಲ ಸಿಕ್ಕುತ್ತೆ ಅಂತ ಅಂದ್ರೆ, ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿದ್ರೆ 88,000 ಬ್ರಾಹ್ಮಣರಿಗೆ ಆಹಾರ ನೀಡಿದಂತಹ ಪುಣ್ಯ ನಿಮ್ಗೆ ಸಿಗುತ್ತೆ. ನೋಡಿ, ಈ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ಎಷ್ಟು ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂದ್ರೆ, ನಾವು 88,000 ಬ್ರಾಹ್ಮಣರಿಗೆ ಆಹಾರವನ್ನ ನೀಡಲು ಸಾಧ್ಯವಾಗೋದಿಲ್ಲ. ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ನೀವು 88,000 ಬ್ರಾಹ್ಮಣರಿಗೆ ಆಹಾರವನ್ನ ನೀಡಿದಂತಹ ಪುಣ್ಯ ಲಭಿಸುತ್ತೆ. ಅಂದ್ರೆ ಅಷ್ಟು ಸಮಾನವಾದ ಪುಣ್ಯವನ್ನ ನೀವು ಪಡಿತೀರಾ. ಹಾಗಾಗಿ ಈ ಒಂದು ಏಕಾದಶಿಯನ್ನ ಭಕ್ತಿ ಪೂರ್ವಕವಾಗಿ ನಾವು ಆಚರಣೆ ಮಾಡ್ಬೇಕಾಗತ್ತೆ. ಅಂದ್ರೆ ನಮ್ಮ ಒಂದು ಏನಾದ್ರೂ ಕೋರಿಕೆ ಇದ್ರೆ ನಾವು ಸಂಕಲ್ಪ ಮಾಡ್ಕೋಬೇಕು. ನಾನು ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದ್ದೀನಿ, ನನ್ನ ಯಥಾಶಕ್ತಿ ನಾನು ಭಕ್ತಿ ಪೂರ್ವಕವಾಗಿ ಉಪವಾಸವನ್ನ ಕೈಗೊಳ್ತೀನಿ. ಏಕಾದಶಿ ಅಂದ್ರೇನೆ ಉಪವಾಸ, ಒಂದು ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ನಾವು ಎಷ್ಟು ಭಕ್ತಿಯಿಂದ ಒಂದು ದಿನ ನಾವು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡ್ತೀವಿ ಅಂದ್ರೆ, ಒಂದೇ ದಿನ ಪೂಜೆ ಮಾಡ್ಬೇಕು ಅಂತ ಅಲ್ಲ, ಪ್ರತಿದಿನನೂ ಪೂಜೆ ಮಾಡ್ಬೇಕು. ವಿಶೇಷವಾಗಿ ನಾವು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಏಕಾದಶಿಯನ್ನ ಆಚರಣೆ ಮಾಡ್ಬೇಕು. ಏಕಾದಶಿಯನ್ನ ಸರಳವಾಗಿ ಹೇಗೆ ಆಚರಣೆ ಮಾಡ್ಬೋದು ಅಂದ್ರೆ, ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ರೆ ಅದನ್ನ ಇಟ್ಟು ಪೂಜೆ ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಹೂವುಗಳನ್ನ ಅರ್ಪಿಸುವಂಥದ್ದು. ನಿಮ್ಮ ಯಥಾಶಕ್ತಿ, ಅಕಸ್ಮಾತ್ ನಿಮಗೆ ಹೂವನ್ನ ಸಮರ್ಪಣೆ ಮಾಡಲು ಆಗ್ಲಿಲ್ಲ ಅಂದ್ರೆ ತುಳಸಿಯನ್ನಾದ್ರೂ ನೀವು ವಿಷ್ಣು ದೇವರಿಗೆ ಅರ್ಪಿಸಬಹುದು. ತುಳಸಿ ತುಂಬಾ ಶ್ರೇಷ್ಠವಾದದ್ದು. ವಿಷ್ಣು ದೇವರಿಗೆ ಇದನ್ನ ಅರ್ಪಿಸಿದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನ ಸ್ವಾಮಿ ಈಡೇರಿಸ್ತಾರೆ. ಅಂದ್ರೆ ವಿಷ್ಣುಗೆ ತುಳಸಿ ಅಂದ್ರೆ ಅತ್ಯಂತ ಪ್ರಿಯವಾದದ್ದು. ಹಾಗೆ ತುಪ್ಪದ ದೀಪವನ್ನ ಹಚ್ಚಿ ನೀವು ಪೂಜೆ ಮಾಡುವಂಥದ್ದು, ಆರತಿಯನ್ನ ಬೆಳಗುವಂಥದ್ದು ಈ ತರ ಮಾಡ್ಬೋದು. ತುಪ್ಪದ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ವಿಷ್ಣುವಿಗೆ ಸಂಬಂಧಿಸಿದಂತ ಮಂತ್ರಗಳನ್ನ ಹೇಳುವಂಥದ್ದು, ವಿಷ್ಣು ಸಹಸ್ರನಾಮ ಹೇಳ್ಬೇಕು, ತುಂಬಾನೇ ಒಳ್ಳೇದು. ಹಾಗೆ 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನ ಹೇಳಿ ತುಂಬಾನೇ ಒಳ್ಳೇದಾಗತ್ತೆ. 108 ಸಲ ಹೇಳಿ ತುಂಬಾ ಒಳ್ಳೇದು. ಹಾಗೇನೆ ವಿಷ್ಣು ಸಹಸ್ರನಾಮ, ನಿಮ್ಗೆ ಯಾವ್ದು ವಿಷ್ಣು ಮಂತ್ರ ಬರುತ್ತೆ ಅದನ್ನು ಹೇಳಿ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ನಾವು ಎಷ್ಟು ಭಕ್ತಿಯಿಂದ ಸ್ವಾಮಿಗೆ ಪೂಜೆ ಮಾಡ್ತೀವಿ ಅಷ್ಟು ಒಳ್ಳೇದಾಗತ್ತೆ. ಹಾಗೇನೆ ನೀವು ನಿಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡ್ ತುಂಬಾನೇ ಒಳ್ಳೇದಾಗತ್ತೆ. ಏಕಾದಶಿಯನ್ನ ಆಚರಣೆ ಮಾಡೋರಾದ್ರೆ ಗೊತ್ತಿದ್ದೇ ಇರುತ್ತಲ್ವಾ, ಉಪವಾಸವನ್ನ ಕೈಗೊಳ್ಬೇಕು. ಉಪವಾಸವನ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗತ್ತೆ. ನೀವು ಅಂದುಕೊಂಡಿದ್ದು ಸ್ವಾಮಿ ಖಂಡಿತವಾಗ್ಲೂ ಅನುಗ್ರಹಿಸ್ತಾರೆ. ನಮ್ಮ ಕಷ್ಟಗಳೆಲ್ಲ ದೂರವಾಗ್ಬೇಕು ಅಂದ್ರೆ ಅದಕ್ಕೆ ಒಂದು ಸರಳ ಪರಿಹಾರ ಅಂದ್ರೆ ಅದು ಏಕಾದಶಿಯನ್ನ ಆಚರಣೆ ಮಾಡೋದಷ್ಟೇನೆ. ತುಂಬಾ ಸರಳ ಏಕಾದಶಿಯನ್ನ ಆಚರಣೆ ಮಾಡೋದು. ಒಂದು ದಿನ ನೀವು ಭಕ್ತಿಯಿಂದ ಒಂದು ಉಪವಾಸವನ್ನ ಕೈಗೊಂಡ್ರು ಸಾಕು, ಸ್ವಾಮಿಯ ಅನುಗ್ರಹ ಅನ್ನೋದು ನಿಮ್ಗೆ ಅಷ್ಟು ಸಿಕ್ಕುತ್ತೆ. ಹಾಗಾಗಿ ಸಾಕಷ್ಟು ಜನ ಈ ಒಂದು ಏಕಾದಶಿಯನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ತಾರೆ. ಇವತ್ತಿನ ಒಂದು ವಿಡಿಯೋಲಿ ನನಗೊತ್ತಿರೋಷ್ಟು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.